ಬಾಗಲಕೋಟೆ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ನಗರಸಭೆ ಆಯುಕ್ತರಿಗೆ ಸಾರ್ವಜನಿಕರು ಮನವಿ ಸಲ್ಲಿಸಿದರು. ಹಳೆಯ ನಗರ, ನವನಗರ, ವಿದ್ಯಾನಗರ ಸೇರಿದಂತೆ ನಗರದ ವ್ಯಾಪ್ತಿ ಬೀದಿ ನಾಯಿಗಳಿಂದ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಮಕ್ಕಳು, ಮಹಿಳೆಯರು, ವೃದ್ಧರ ಮೇಲೆ ದಾಳಿ ನಡೆಸುತ್ತಿದ್ದು, ನಗರದ ಪ್ರಮುಖ ರಸ್ತೆಗಳಲ್ಲಿ ಅನಧಿಕೃತ ಚಿಕನ್ ಮಾಂಸದ ಅಂಗಡಿಗಳು ತಲೆ ಎತ್ತಿವೆ. ಇಂತಹ ಅಂಗಡಿಗಳ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗದೆ ಬೀದಿ ನಾಯಿಗಳಿಗೆ ರಕ್ತದ ರುಚಿಯಿಂದಾಗಿ ಜನತೆಗೆ ಕಿರಿಕಿರಿ ಉಂಟು ಮಾಡುತ್ತಿವೆ. ಕೂಡಲೇ ಮಾಂಸದ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದರು. ನನಗೆ ನನ್ನ ಗಂಡ ಬೇಕೇ ಬೇಕು ಅಂತ ಮಹಿಳೆಯೊಬ್ಬಳು ತನ್ನ ಮಗಳ ಜೊತೆ ಧರಣಿ ನಡೆಸಿದ್ದಾಳೆ. ದಾವಣಗೆರೆ ನಗರದ ಚರ್ಚ್ ರಸ್ತೆಯ ಪಿಜೆ ಬಡಾವಣೆಯಲ್ಲಿ ಒಂದು ಘಟನೆಯಾಗಿದ್ದು, ಕಳೆದ 12 ವರ್ಷಗಳ ಹಿಂದೆ ಮದುವೆಯಾಗಿದ್ದ ವಿದ್ಯಾಶ್ರೀ ಹಾಗೂ ಭಾರ್ಗವ್ ವಿವಾಹವಾಗಿದ್ದರು. 11 ವರ್ಷ ಆದ ಮೇಲೆ ಹೆಣ್ಣು ಮಗು ಜನನವಾಗಿತ್ತು. ಇದೀಗ ಹೆಣ್ಣು ಮಗು ಆಗಿದೆ ಎಂದು ಕುಟುಂಬದಲ್ಲಿ ಕಲಹ ಉಂಟಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಪತಿ ಪತ್ನಿ ಬೇರೆಯಾಗಿದ್ದರು. ವಿಚ್ಛೇದನಕ್ಕೆ ಭಾರ್ಗವ್ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆ ಗಂಡು ಬೇಕು ಅಂತ ವಿದ್ಯಾ ಪತಿ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನನಗೆ ನನ್ನ ಗಂಡ ಬೇಕೇ ಬೇಕು ಅಂತಿದ್ದಾಳೆ. ಈಗ ನೋಡಿ ನಾವು ಬೇಕು ಕೋರ್ಟಲ್ಲಿ ಏನು ತೀರ್ಪು ಆಗುತ್ತೋ ಆ ತೀರ್ಪಿಗೆ ನಾವು ಬದ್ಧ. ಹೊರಗೆ ಯಾಮರ್ಸಿ ಕಳಿಸಿ ಸ್ಟೇ ಆರ್ಡರ್ ಇಲ್ಲ ಏನಿಲ್ಲ ಸರ್, ಏನೇನು ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋಗ್ತಿದ್ದಂಗೆ ಆಸ್ತಿ ಬರ್ಸ್ಕೊಂಡಿದ್ದಾರೆ. ನಮ್ಮ ಮನೆಯವರೇ ನಮ್ಮ ಅಪ್ಪ ಅಮ್ಮ ಎಲ್ಲ ಆಸ್ತಿ ಬರ್ಸ್ಕೊಂಡ್ಬಿಟ್ಟಾರೆ. ನಾನು ನಿನ್ನ ಸಾಕಾಗಲ್ಲ, ನೀನು ಹೋಗ್ಬಿಡು ಅಂತ ನನಗೆ ಜೋರ್ ಮಾಡ್ತಾರೆ. ಒಳಗೆ ನನ್ನ ಮನೆಗೆ ನಾನು ಬಿಟ್ಕೊಳಲ್ಲ, ಬಾಡಿಗೆ ಮನೆ ಆಗಿದ್ದಾನೆ ನೋಟಿಸ್ ಕೊಡ್ತೀವಿ, ಇವ್ರನ್ನ ಕರ್ಕೊಂಡ್ಬಂದು ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಈಗ ಕೇಳ್ರಿ, ಒಬ್ರಿಗೊಬ್ರು ನೀವಿಬ್ರು ಹಿಂಗೆ ಸಮಸ್ಯೆ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ಅವ್ರನ್ನ ಬಿಡ್ಕೊಳಲ್ಲ ಅಂತ, ನೀವು ಕೋರ್ಟ್ ಆರ್ಡರ್ ಇಲ್ಲ ಅಂತ ಎರಡೂ. ಈಗ ಒಂದ್ಸರಿ ಕೋರ್ಟ್ಗೆ ಅಟೆಂಡ್ ಮೇಲೆ ಕೋರ್ಟಲ್ಲಿ ಒಂದು ಏನಾದ್ರು ನಿಮ್ಮ ವಕೀಲರಿಗೆ ಹಂಗೆ ಮಾಡಿ ಹೇಳೋದಿಲ್ಲ, ಇಬ್ಬರಿಗೂ ನಿಮಗೆ ಅಲ್ಲಿ ಇದು ಕೊಡ್ತಾರೆ. ಹಂಗೆ ಎದುರ್ಕೊಂಡು ಏನ್ತಿಗೆ ಎದುರ್ಕೊಂಡು ಇದು ಮಾಡ್ಕೊಂಡು ಆನೇಕಲ್ ತಾಲೂಕಿನ ಬಿಲ್ವಾರದ ಹಳ್ಳಿಯಲ್ಲಿ ಜನವಸತಿ ಪ್ರದೇಶದ ಸಮೀಪವೇ ಬಂಡೆ ಸ್ಫೋಟ ಮಾಡುತ್ತಿದ್ದಾರೆಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸರ್ವೆ ನಂಬರ್ 12, 13, 14ರಲ್ಲಿ ಬಂಡೆ ಸ್ಫೋಟದಿಂದ ಸಾರ್ವಜನಿಕರಿಗೆ ನಿತ್ಯ ತೊಂದರೆಯಾಗುತ್ತಿದೆ. ಕೃಷಿ ವಲಯದಲ್ಲಿ ಅಕ್ರಮವಾಗಿ ಬಡಾವಣೆ ನಿರ್ಮಿಸಲು ಬಂಡೆ ಸ್ಫೋಟವನ್ನು ಮಾಡಲಾಗ್ತಾ ಇದೆ. ಹಗಲು ರಾತ್ರಿ ಎನ್ನದೇ ಕಾನೂನು ಬಾಹಿರವಾಗಿ ಕೆಲಸ ಮಾಡುತ್ತಿದ್ದಾರೆ. ಸ್ಫೋಟದ ಸದ್ದಿಗೆ ಸುತ್ತಮುತ್ತಲಿನ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಇದೇ ಏರಿಯಾದಲ್ಲಿರುವ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅಡ್ಡಿಯಾಗುತ್ತಿದೆ. ಕೂಡಲೇ ಅಕ್ರಮ ಬಂಡೆ ಸ್ಫೋಟಿಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಾಲಕಿಯನ್ನು ಅಪಹರಿಸಿ ಅತ್ಯಾಚಾರ ಎಸಗಿದ ಅಪರಾಧಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ. ದಾವಣಗೆರೆಯ 1ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸೆಷನ್ ಕೋರ್ಟ್ ಆದೇಶ ನೀಡಿದೆ. 2022ರ ಅಕ್ಟೋಬರ್ 2ರಂದು ಶಾಲೆಗೆ ಹೋಗುತ್ತಿದ್ದ ಬಾಲಕಿಯನ್ನು ಅಪಹರಿಸಿ ಆರೋಪಿ ವಿನಾಯಕ್ ಅತ್ಯಾಚಾರ ಎಸಗಿದ್ದ ಈ ಬಗ್ಗೆ ಹದಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಪರಾಧ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿಗೆ 20 ವರ್ಷ ಕಠಿಣ ಶಿಕ್ಷೆ ನೀಡಿ 45,000 ದಂಡ ವಿಧಿಸಿದೆ. ಸಂತ್ರಸ್ತೆಗೆ 4 ಲಕ್ಷ ಪರಿಹಾರ ನೀಡುವಂತೆ ನ್ಯಾಯಾಧೀಶರಾದ ಶ್ರೀರಾಮ್ ನಾರಾಯಣ ಹೆಗಡೆ ಸರ್ಕಾರಕ್ಕೆ ಆದೇಶ ನೀಡಿದ್ದಾರೆ. ಪ್ರೀತಿಸುವಂತೆ ಯುವಕನಿಂದ ಅಪ್ರಾಪ್ತಿಗೆ ಕಿರುಕುಳ ಹಿನ್ನೆಲೆ ಮನನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ನಗರದಲ್ಲಿ ನಡೆದಿರುವಂಥದ್ದು. ಹ್ಯಾಂಗ್ ಮಾಡಿಕೊಂಡು ಯುವತಿಯನ್ನ ದಿವ್ಯಾ ಎಂದು ದಿವ್ಯಾನನ್ನ ಗುರುತಿಸಲಾಗಿದ್ದು, ಆದಿತ್ಯ ಎಂಬಾತ ಪ್ರೀತಿಸುವಂತೆ ನಿತ್ಯ ಕಿರುಕುಳ ನೀಡುತ್ತಿದ್ದ. ಈ ಬಗ್ಗೆ ಪೋಷಕರಿಗೆ ಯುವತಿ ವಿಷಯ ತಿಳಿಸಿದ್ದಾಳೆ. ಈ ಬಗ್ಗೆ ದಿವ್ಯಾಳ ತಂದೆ ಗುರುಮೂರ್ತಿ ಆದಿತ್ಯಗೆ ಕಿವಿ ಮಾತು ಹೇಳಿದ್ರು. ಹೀಗಿದ್ರೂ ವರ್ತನೆ ಬದಲಿಸಿಕೊಳ್ಳದ ಆದಿತ್ಯ ಯುವತಿಗೆ ಕಿರುಕುಳ ನೀಡಿದ್ದಾನೆ. ಇದರಿಂದ ಮನನೊಂದ ದಿವ್ಯಾ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಠಾಣೆಯಲ್ಲೇ ಹೆಡ್ ಕಾನ್ಸ್ಟೇಬಲ್ ನೇಣಿಗೆ ಶರಣಾಗಿರುವ ಘಟನೆ ಶಿವಮೊಗ್ಗದ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ಮೊಹಮ್ಮದ್ ಜಕ್ರಿಯಾ ಆತ್ಮಹತ್ಯೆ ಮಾಡಿಕೊಂಡ ಹೆಡ್ ಕಾನ್ಸ್ಟೇಬಲ್ ಎಂದು ತಿಳಿದುಬಂದಿದ್ದು, ಕಳೆದ 1 ತಿಂಗಳ ಕಾಲ ರಜೆಯಲ್ಲಿದ್ದರು. ಬಳಿಕ 2 ದಿನದ ಹಿಂದೆ ಡ್ಯೂಟಿಗೆ ಮರಳಿ ಬಂದಿದ್ದರು. ರಜೆ ಬಗ್ಗೆ ಸಹ ಸಿಬ್ಬಂದಿ ನಾಸಿರ್ ಅಹಮದ್ ಕಿಂಡಲ್ ಮಾಡುತ್ತಿದ್ದ ಎಂದು ಡೆತ್ ನೋಟ್ ಬರೆದಿಟ್ಟು ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಕುರಿತು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಮದುವೆ ಮಾಡಿಲ್ಲ ಎಂದು ತಂದೆಯನ್ನೇ ಪಾಪಿ ಮಗ ಕೊಲೆ ಮಾಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಅತ್ತಿಘಟ್ಟ ಗ್ರಾಮದಲ್ಲಿ ಆಗಿದೆ. ಆ ಮಗನಿಂದಲೇ ಕೊಲೆಯಾದ ತಂದೆ ಸಣ್ಣ ನಿಂಗಪ್ಪ ಎಂದು ಗುರುತಿಸಲಾಗಿದೆ. ತಂದೆಯ ತಲೆಗೆ ರಾಡ್ನಿಂದ ಹೊಡೆದು ಪಾಪಿ ಪುತ್ರ ಲಿಂಗರಾಜ್ ಕೊಲೆಗೈದಿದ್ದಾನೆ. ಆರೋಪಿ ಲಿಂಗರಾಜ್ನನ್ನ ಬಂಧಿಸಿದ್ದಾರೆ ಹೊಸದುರ್ಗ ಪೊಲೀಸರು. ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ಕಾರಿನ ಡೋರ್ ಹೊಡೆದರೂ ಎಚ್ಚರವಾಗದ ಹಿನ್ನೆಲೆ ತಕ್ಷಣ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದಾಗ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಹೃದಯಾಘಾತದಿಂದ ಕಾರಿನಲ್ಲಿ ಮೃತಪಟ್ಟಿರುವುದಾಗಿ ಶಂಕೆ ವ್ಯಕ್ತವಾಗಿದ್ದು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ವೃದ್ಧ ಮಹಿಳೆಯ ಶವ ಪತ್ತೆಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಾರೆಕುರ್ಚಿ ಗ್ರಾಮದಲ್ಲಿ ಆಗಿರುವಂಥದ್ದು. ತೋಟದ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದ್ದು ಮಹಿಳೆಯ ಮೃತದೇಹದಲ್ಲಿನ ಕಣ್ಣಿನ ಗುಡ್ಡೆ ನಾಪತ್ತೆಯಾಗಿದೆ. ವೃದ್ಧೆಯ ಕೊಲೆ ಶಂಕೆ ವ್ಯಕ್ತವಾಗಿದ್ದು ವೃದ್ಧೆಯನ್ನ 66 ವರ್ಷದ ಅಂಬಿಕಾ ಎಂದು ಪತ್ತೆ ಹಚ್ಚಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನಡೆದ ಬಾಲಕಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪಕ್ಕದ ಮನೆಯವನಿಂದಲೇ ಬಾಲಕಿಯನ್ನ ಕರೆದುಕೊಂಡು ಹೋಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಯೂಸುಫ್ ಬಂಧಿತ ಆರೋಪಿ ಎಂದು ಗುರುತಿಸಲಾಗಿದೆ. ಬಾಲಕಿ ತಂದೆ ಇಜಾಮುಲ್ ಶೇಖ್ ಕೂಡ ಪಶ್ಚಿಮ ಬಂಗಾಳದವರಾಗಿದ್ದು ತಾಯಿ ಮೇಲಿನ ದ್ವೇಷಕ್ಕೆ ಕೊಲೆ ಮಾಡಿದ್ದಾನೆಂದು ಶಂಕೆ ವ್ಯಕ್ತವಾಗಿದ್ದು ಆರೋಪಿ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ.